ಎಸ್ಐಟಿಯಿಂದ ಎಚ್.ಡಿ. ರೇವಣ್ಣ ಬಂಧನ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ತನಿಖೆ ಆಗಲಿ, ನಾವ್ಯಾರೂ ಭಾಗಿ ಆಗಿಲ್ಲ, ತನಿಖೆಗೆ ಅಧಿಕಾರಿಗಳಿಗೆ ಸಂಪೂರ್ಣ ಸ್ವತಂತ್ರವನ್ನು ಕೊಟ್ಟಿದ್ದೇವೆ. ಬಾಗಲಕೋಟೆಯಲ್ಲಿ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಕೊಟ್ಟಿರುವಂಥ ಹೇಳಿಕೆ, ರಾಜಕೀಯದಲ್ಲಿ ಇದ್ದವರು ಮಾದರಿ ಜೀವನವನ್ನು ನಡೆಸಬೇಕು. ಎಸ್ಐಟಿ ಕಮಿಟಿ ಇದೆ, ಏನು ತನಿಖೆ ಮಾಡಬೇಕು ಅದನ್ನು ಮಾಡ್ತಾರೆ, ಅದರಲ್ಲಿ ನಾವು ಯಾರು ಕೂಡ ಭಾಗಿ ಆಗೋದಿಲ್ಲ. ಯಾರು ದೊಡ್ಡವರಲ್ಲ, ಎಸ್ಐಟಿ ಕಮಿಟಿ ಇದೆ, ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ. ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನಿಗೆ ತಲೆಬಾಗಲೇಬೇಕು. ಎನ್ಕ್ವೈರಿ ಮಾಡಲಿ, ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ. ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಇದನ್ನು ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸರ್ಕಾರ, ಅದರ ತೀರ್ಮಾನದಂತೆ ಎಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ. ಇದಕ್ಕಿಂತ ಯಾರೂ ದೊಡ್ಡವರಲ್ಲ, ಎಸ್ಐಟಿ ಕಮಿಟಿ ಇದೆ, ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ. ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನಿಗೆ ತಲೆಬಾಗಲೇಬೇಕು. ಎನ್ಕ್ವೈರಿ ಮಾಡಲಿ, ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ. ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.